ಕಾರ್ಡ್ ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ, ರೇಷನ್ ಕಾರ್ಡ್ ಸಿಗುತ್ತೆ. ಹೇಗೆ? ಯಾವ ಆಧಾರ ಮೇಲೆ ಕೊಡ್ತಾರೆ ಅವ್ರಿಗೆ? ನುಸುಳುಕೋರರು ಅನಧಿಕೃತ ವಾಸ ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರವಾಗಿ ವಾಸ ಮಾಡ್ತಾ ಇದ್ದಾರೆ. ಅಂದರೆ ಭ್ರಷ್ಟಾಚಾರದಿಂದ, ವೋಟ್ ಬ್ಯಾಂಕ್ನಿಂದ ಏನು ಬೇಕಾದ್ದು ಮಾಡಬಹುದು ಅಂತನ್ನುವಂಥದ್ದು ನೀವು ಮೆಸೇಜ್ ಕೊಡ್ತಾ ಇದ್ದೀರಿ. ಸೊ ಹಾಗಾಗಿ ನಾನು ಹೇಳೋದು, ಈ ಮನೆ ಕೊಡೋದು ತಪ್ಪಾಗತ್ತೆ. ನಾನು ಅಡ್ವೊಕೇಟ್ ಜೊತೆಗೆ ಸಂಪರ್ಕ ಮಾಡಿ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಹೈಕೋರ್ಟ್ನಲ್ಲಿ PIL ಹಾಕುವಂಥದ್ದು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಈ ವಿಷಯದಲ್ಲಿ ಇದು 12 ವರ್ಷ ಆಯಿತು ಅಂತ ಹೇಳ್ತಾರೆ ಅವರು ಅಲ್ಲಿ ಇದ್ದಿದ್ದು. BJP ಸರ್ಕಾರ ಇತ್ತಲ್ಲ, ಆವಾಗ ಅವರು BJPಯವರು ಏನು ಯಾಕೆ ಮಾಡಲಿಲ್ಲ? ಇಂಥವನ್ನೆಲ್ಲ ತೆರವುಗೊಳಿಸುವಂಥ ಪ್ರಕ್ರಿಯೆ ಯಾಕೆ ಮಾಡಲಿಲ್ಲ? ಬೊಮ್ಮಾಯಿ ಸರ್ಕಾರ ಇದ್ದಾಗ ನಂಜನಗೂಡು ಹತ್ತಿರ ಒಂದು ದೇವಸ್ಥಾನವನ್ನು ಕಿತ್ತು ಬಿಸಾಕಿದರು. ಇವತ್ತು ಮಸೀದಿಗಳು, ಅತಿಕ್ರಮಣ ಮಾಡಿದಂಥ ಮಸೀದಿಗಳು ಎಷ್ಟಿದ್ದಾವೆ? ಇಲ್ಲೇ ಹುಬ್ಬಳ್ಳಿಯಲ್ಲಿ ಒಂದು ಹೋರಾಟ ನಡೀತಾ ಇದೆ ಈಗ. ಸೊ ಅಲ್ಲಿ ಇನ್ನೂವರೆಗೆ ತೆರವುಗೊಳಿಸ್ತಾ ಇಲ್ಲ, ಅನಧಿಕೃತವಾಗಿ ಮಸೀದಿ ಕಟ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು, ವಿರೋಧ ಪಕ್ಷದ ಕೂಡ ಇವತ್ತು ಸರಿಯಾದ ಸ್ಥಾನವನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಅವರು ಅಧಿಕಾರದಲ್ಲಿ ಇದ್ದಾಗ ಒಂದು, ಇಲ್ದಾಗ ಒಂದು ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಕಾಂಗ್ರೆಸ್ ಅಂತೂ ಮುಸ್ಲಿಂ ಅಂದ ತಕ್ಷಣವೇ ಇವರು ಮನೆಯಲ್ಲಿದ್ದಂಥ ಮಕ್ಕಳಿಗೆ ಇವರು ಕಾಳಜಿ ವಹಿಸಲಿಕ್ಕಿಲ್ಲ. ಅಷ್ಟು ಕಾಳಜಿ ಇವತ್ತು ಮುಸ್ಲಿಮರಂದ ತಕ್ಷಣವೇ ಪ್ರಾರಂಭ ಆಗುತ್ತೆ.